ಗಣಿಗುಡ್ಡಗಳ ಮಧ್ಯದಲ್ಲಿ ಮೈದುಂಬಿ ನಿಂತಿರ್ತಕ್ಕಂತಹ ಇಂಗ್ಳಿಗಿ ಗ್ರಾಮದಲ್ಲಿ ನಾವಿದ್ದೇವೆ. ಉದಯದಪ್ಪನ ಆಶೀರ್ವಾದದಿಂದ ಇಲ್ಲಿರ್ತಕ್ಕಂಥ ಜನ ಸಮೃದ್ಧಿಯಾಗಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಇಂತಹ ಒಂದು ಗ್ರಾಮದಲ್ಲಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಶೀರ್ಷಿಕೆ ಅಡಿಯಲ್ಲಿ ಇಲ್ಲಿರ್ತಕ್ಕಂಥ ಮುಖಂಡರ ಮತ್ತು ಸಾರ್ವಜನಿಕರ ಒಂದು ಅಭಿಪ್ರಾಯಗಳನ್ನು ಸಂಗ್ರಹಿಸಲಿಕ್ಕೆ ಬಂದಿದ್ದೇವೆ. ಇಂಗ್ಳಿಗಿ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅಣ್ಣನವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ನಾವು ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅಣ್ಣ ನಮಸ್ಕಾರ. ಮೊದಲಿಂದಾಗಿ ನಮಸ್ತೆ ಸರ್. ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಇದು ಅವರ ಹುಟ್ಟುಹಬ್ಬದ ವಿಶೇಷವಾಗಿ ನಾವೆಲ್ಲರೂ ಸೇರಿ ಆಯೋಜನೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ನೀವು ಕಂಡಂತೆ ಈಗ ನಮ್ಮ ಆನಂದ್ ಸಿಂಗ್ರವರು 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳೆಲ್ಲ ಗುರುತು. ಹಿಂಗೆ ನಿಮ್ಮ ಇಂಗ್ಳಿಗಿ ಗ್ರಾಮದಲ್ಲಿ ನೀವು ನೆನಪಿಟ್ಕೊಳ್ಬಹುದಾದಂತಹ ನೀವು ಹೇಳಲೇಬೇಕಾಗಿರ್ತಕ್ಕಂಥ ಕಾರ್ಯಗಳು ಅಂತ ಬಂದಾಗ ಯಾವ ಅಂತ ಹೇಳ್ತೀರಾ? 2008ರಲ್ಲಿ ಈ ಕ್ಷೇತ್ರ ವಿಂಗಡಣೆ ಆಯಿತು, ವಿಜಯನಗರ ಕ್ಷೇತ್ರ ಅಂತ ಆಯಿತು. ಅದೇ ಆವತ್ತಿನಿಂದ ವಿಜಯನಗರ ಕ್ಷೇತ್ರ ಅಂತ ಯಾವತ್ತಾಯಿತು ಹೆಸರು ಬಂತು, ಅವತ್ತಿನ ದಿನವೇ MLA ನಮ್ಮ ಆನಂದ್ ಸಿಂಗ್ ಅವರು ಸ್ಪರ್ಧಿಸಿ 2008ರಿಂದ 2024ರವರೆಗೆ ನಿರಂತರ ಅವರ ಕ್ಷೇತ್ರದ ಒಂದು ಹಿಡಿತದಲ್ಲಿ ಮತ್ತು ಅವರ ದಾನ ಧರ್ಮ ಮತ್ತೊಂದು ಮಗದೊಂದು ಎಲ್ಲ ಕಾರ್ಯಗಳನ್ನು ಮಾಡಿ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತಿನ ದಿನದಲ್ಲಿ ಅವರಂಥ ಒಂದು ಕಾರ್ಯಗಳನ್ನು ಯಾರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವಿವತ್ತು ನೆನೆಸ್ಕೊಳ್ಬೇಕು ಅವ್ರದ್ದು. ಈ ಗ್ರಾಮಕ್ಕೆ ಸರಿಯಾದ ವಿದ್ಯುತ್ ಸಂಪರ್ಕ ಇದ್ದಿಲ್ಲ, ರಸ್ತೆ ಸಂಪರ್ಕ ಇದ್ದಿಲ್ಲ, ಮತ್ತು ಹಳ್ಳಗಳ ಮಧ್ಯೆ ನಡೆದು ಹೋಗ್ಬೇಕಾಯಿತು. ಅಂಥ ಒಂದು ಸಂದರ್ಭದಲ್ಲಿ ಯಾವಾಗ ನಮ್ಮ MLA ಅವರು ಸಚಿವರಾದರು, ಅವರ ಅನುದಾನದಲ್ಲಿ ಎರಡು ದೊಡ್ಡ ಒಂದು ಸೇತುವೆಗಳನ್ನು ನಿರ್ಮಾಣ ಮಾಡಿ ಎಲ್ಲರಿಗೆ ತುಂಬ ಅನುಕೂಲಕರವಾಗಿ ಜೀವನ ಮಾಡಲಿಕ್ಕೆ ಈ ಕ್ಷೇತ್ರವನ್ನು ಅತ್ಯಂತ ಯಶಸ್ವಿಯಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಈಗ ನಾವು ಇಂಗ್ಳಿಗಿ ಗ್ರಾಮದ ಹಿರಿಯ ನಾಗರಿಕರಾಗಿರ್ತಕ್ಕಂಥ ನಾಗೇಂದ್ರಪ್ಪಣ್ಣನವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ನಾಗೇಂದ್ರಪ್ಪನವ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ಈಗ ನಾವು ಬಂದಿರತಕ್ಕಂಥ ಉದ್ದೇಶ ನಿಮಗೆಲ್ಲ ಗುರ್ತಿದೆ. ಸೊ ಆನಂದ್ ಸಿಂಗ್ರವ್ರನ್ನ ಮತ್ತು ಸಿದ್ಧಾರ್ಥ್ ಸಿಂಗ್ ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥ ಒಬ್ಬ ಹಿರಿಯ ಮತ್ತು ಅನುಭವಿ ವ್ಯಕ್ತಿಗಳಾಗಿದ್ದೀರ ತಾವು. ಏನು ಹೇಳಲಿಕ್ಕೆ ಇಷ್ಟಪಡ್ತೀರ ತಾವು? ಸರ್, ಈಗ 2008ರಲ್ಲಿ ಬಂದರು ಅವರು, ನಮ್ಮ ಆನಂದ್ ಸಿಂಗ್ ಸರ್ ಅವರು ಬಂದಾಗಲಿದ್ದ ಕೆಲಸ ಕೆಲವು ಮಂದಿ ಆಗಿಲ್ಲ ಅಂತ ಹೇಳ್ಬೋದು ಅಷ್ಟೇ ಹೊರತು ನಮಗೆ ತಿಳಿದಷ್ಟು ಮಾತ್ರ ಕೆಲಸಗಳು 2008ರಲ್ಲಿ ಅವ್ರು ಏನು ಬಂದ್ರಲ್ಲ, ಬಂದಾಗಲಿಂದ ನಮ್ಮ ಹಳ್ಳಿಗಳು ಅಭಿವೃದ್ಧಿ ಆಗಿ ಊರಿಂದ ಅಭಿವೃದ್ಧಿ ಕೆಲಸಗಳಂತೂ ಕಂಪಲ್ಸರಿ ಆಗಿದಾವೆ ಅಂತ ನಾವು ಹೇಳ್ಬೋದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈಗೇನು ಕೆರೆಗಳು ಮಾಡಿದ್ರಲ್ಲ, ನಮಗೆ ಆ ಜೀವನ ಆಧಾರಕ್ಕೆ ಕೆರೆ ಮಾಡಿದ್ರಲ್ಲ ಸಚಿವರಾಗಿದ್ದಾಗ, 21 ಕೆರೆಗಳು ಸಚಿವರಾಗಿದ್ದಾಗ ಮಾಡಿದ್ರಲ್ಲ, ಅದು ನಾವು ಯಾವತ್ತಿಗೂ ಅವ್ರನ್ನ ಮರಿಬಾರ್ದು. ನಾವು ಲೆಕ್ಕ ನೋಡಿದರೆ ಅಂಥ ಪರಿಸ್ಥಿತಿಯಲ್ಲಿ ಅದನ್ನು ಕೆಲಸ ಮಾಡಿಕೊಟ್ರು ನಮಗೆ. ಆದರೂ ಇತ್ತೀಚೆಗೆ ನಮ್ಮ ಸಿದ್ಧಾರ್ಥ್ ಸರ್ ಕೂಡ ಮೊನ್ನೆ ಆದಷ್ಟು ನಮ್ಮ ಊರಿನ ಇವತ್ತು ಮನುಷ್ಯನ ಕಾಯಿಲೆ ಬಿದ್ದವರಾಗಿರ್ಬೋದು, ಇನ್ನೊಂದು ಕಾಲು ಕುಂಟಿರ್ಬೋರಾಗಿರ್ಬೋದು, ಆಮೇಲೆ ಇನ್ನಿತರ ಎಲ್ಲ ಜನರಿಗೆ ಹೆಚ್ಚಿನ ಮಟ್ಟದಲ್ಲಿ ಸಹಕಾರ ಮಾಡಿ ಅವರು ಭಾಳ ದೂರದಲ್ಲಿ ಏನಿಲ್ಲ, ಸ್ವಲ್ಪ ಸಮೀಪದಲ್ಲೇ ಇದಾಗಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅವರು ಮತ್ತೆ ಅವರಿಗೆ ಆಶೀರ್ವಾದ ಭಗವಂತ ಸಾರ್ವಜನಿಕರ ಆಶೀರ್ವಾದ ಮಾಡಲಂತೇಳಿ ತಮ್ಮೆಲ್ಲರಲ್ಲಿ ಹೇಳ್ತಾ, ಆಶೀರ್ವಾದ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾವೆಂಬ ಭರವಸೆ ನಮಗಿದೆ. ಇನ್ನೊಬ್ಬರಿಗೆ ಇದೋ ಎಲ್ಲೋ ಗೊತ್ತಿಲ್ಲ. ನಮಗಂತೂ ₹1ಗೆ 99 ಪೈಸೆ ಮಾತ್ರ ಅವರು ಕೆಲಸ ಮಾಡಬಲ್ಲರು ಎಂಬ ಉದ್ದೇಶ ಐತೆ. 2008ರಲ್ಲಿ ಬಂದಾಗಲಿದ್ದ ಮಾತ್ರ ನಮ್ಮ ಹಳ್ಳಿಗೆ ಕೆಲಸಗಳು, ನಮ್ಮ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತು ಉದಯದಪ್ಪ ಸ್ವಾಮಿ ದೇವಸ್ಥಾನದಾಗ ಕೆಲಸಗಳು, CC ರೋಡು, ಆಮೇಲೆ ಈ ಕಡೆ ಬಿರ್ಜಿದ್ದಿಲ್ಲ, ಮತ್ತು ಮಲ್ಪನಗುಯ್ಲಿಂದ ಬಂದದ್ದು ಬಿರ್ಜಿದ್ದಿಲ್ಲ. ಅವೆಲ್ಲ ಕೆಲಸಗಳು ಸತತವಾಗಿ ನಮ್ಮ ಹಳ್ಳಿಗೆ ಕೆಲಸ ಆಗಿಲ್ಲ ಅಂತ ಹೇಳೋದಕ್ಕೆ ನಮಗೆ ಯಾವ ಬಾಯಿಂದ ಹೇಳೋದಕ್ಕೂ ಸಾಧ್ಯವೇನಿಲ್ಲ. ಕೆಲಸಗಳು ಆಗಿದ್ದಾವೆ. ಈಗ ಇಂಗ್ಳಿಗಿ ಗ್ರಾಮದ ಮತ್ತೋರ್ವ ಮುಖಂಡರಾಗಿರ್ತಕ್ಕಂಥ H ರಾಮಣ್ಣನವರು ನಮ್ಮ ಜೊತೆಗಿದ್ದಾರೆ, ಪಂಚಾಯತಿ ಸದಸ್ಯರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ಸರ್, 2021ರಿಂದ ನಮ್ಮೂರಿಗೆ ನಾವು ಅಂದನ ಸಾರನ್ನ ಕೇಳಕ್ಕೆ ಹೋದಾಗ ಏನೇನು ಬೇಕಪ್ಪ ಅಂತ ಅವರು ನಮಗೆ ಹೇಳ್ರಿ ಅಂತ ಕೇಳಿದರು. ಸಾರಿಗೆ ಹೇಳಿದ್ವಿ ನಾವು. ಮೊದಲು ಮೇನ್ ಇಂಪಾರ್ಟೆಂಟ್ ಇಂಗ್ಳಿಗೆ ಹೋಗೋ ರಸ್ತೆ ಇದ್ದಿಲ್ಲ, ಭಾಳ ಹದಗೆಟ್ಟೋಗಿತ್ತು. ಅದು 12 ಕೋಟಿ ರೂಪಾಯಿ ಕೊಟ್ಟು ರಸ್ತೆ ಹಾಕಿದರು. ಮೇನ್ ಇಂಪಾರ್ಟೆಂಟು ಆ ಸೇತುವೆ ಬ್ರಿಡ್ಜ್ ಇದ್ದಿಲ್ಲ, ಅದಕ್ಕೆ ಎಕ್ಸ್ಟ್ರಾ ಹೆಚ್ಚುವರಿನಲ್ಲಿ ಮತ್ತೆ 3 ಕೋಟಿ ರೂಪಾಯಿ ಅನುದಾನ ತಗೊಂಬಂದು ಮತ್ತೆ ಇಮಿಡಿಯೇಟ್ಲಿ 15 ದಿನದಾಗ ಅದನ್ನ ರೆಡಿ ಮಾಡಿ ಕೊಟ್ಟಿದ್ರು. ಆಮೇಲೆ JGM ವರ್ಕ್
12.5 ಕೋಟಿ ರೂಪಾಯಿ ನೀರಿಂದು ಕುಡಿಯೋ ನೀರಿಗೆ ಫಿಲ್ಟರ್ ನೀರು ವಾಟ್ರ್ ಅದು ಎಲ್ಲಿಂದ ತಗೊಂಬಂದಿದಾರ, ನಮ್ಮ ಹೊಳಿಲಿಂದ ತಗೊಂಬಂದು ಇಲ್ಲಿ ಕಲೆಕ್ಷನ್ ಮಾಡಿ ಈಗ ನಮ್ಮ ಊರಿಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ ಇನ್ನು ಒಂದು ತಿಂಗಳಲ್ಲಿ ಅದು ರೆಡಿ ಆಗುತ್ತೆ ಸರ್. ಅದು 12.5 ಕೋಟಿ ರೂಪಾಯಿದ್ದು. ಆಮೇಲೆ 25 ಲಕ್ಷ ಒಂದು ನಮ್ಮ ಆಂಜನೇಯ ದೇವಸ್ಥಾನ ತನಕ 25 ಲಕ್ಷ ರೂಪಾಯಿ ಒಂದು ಗುಡಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸಮದಾ ಭವನ ಉದಯದಪ್ಪನ ಗುಡಿ ಹತ್ರ 25 ಲಕ್ಷ. ಆಮೇಲೆ ನಮ್ಮ ಈ ಮಲ್ಪನ ಗುಡಿಗೆ ಹೋಗೋ ರಸ್ತೆಯಲ್ಲಿ 320 ಮೀಟ್ರ್ CC ಚರಂಡಿ ಬಾಕ್ಸ್. ಆಮೇಲೆ ಈ ರೋಡೆಲ್ಲ CC ರಸ್ತೆ ಮಾಡಿಕೊಟ್ಟಿದ್ದಾರೆ ಸರ್. ಅದು ಎಷ್ಟಂದರೆ 9 ಲಕ್ಷ ಅದು CC ರಸ್ತೆ, ಊರಿನಿಂದ ಊರು ಹೊರಗೆ ಇಷ್ಟೆಲ್ಲ ತಗೊಂಬಂದು ಕೊಟ್ಟಿದ್ದಾರೆ ಸರ್. ನಾವು ಒಂದೇ ಮಾತು ಹಿಂಗೆ ಇಷ್ಟು ತೊಂದರೆ ಇದೆ ಸರ್ ನಮ್ಮೂರಿಗೆ ಅಂದರೆ ಅದನ್ನು ಇಮಿಡಿಯೇಟ್ಲಿ 1 ವರ್ಷದಾಗ 2021-22 ಸಾಲಿಗೆ ನಮಗೆಲ್ಲ ಅದನ್ನ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಅವರು. ಇವತ್ತಿನವರೆಗಾಗಿ ನಾವು ಅವ್ರು ಇಟ್ಟಿರೋ ವರ್ಕು ಒಂದು ಡಿಲೇ ಇಲ್ಲ, ನಡೀತಾ ಇದಾವ. ಈಗ ನಮ್ಮ ಜೊತೆ ಇಂಗ್ಳಿಗಿ ಗ್ರಾಮದ ಮತ್ತೋರ್ವ ಯುವ ಮುಖಂಡರಾಗಿರ್ತಕ್ಕಂಥ ನಮ್ಮ ಉದಯ್ ಕುಮಾರ್ ಅವರು ಇದ್ದಾರೆ. ಬನ್ನಿ ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ಈಗ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಅಂತಕ್ಕಂಥ ಒಂದು ಟೈಟಲ್ನಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನೀವು ಹೇಳಿ, ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ್ ಸಿಂಗ್ ಹೇಗೆ? ನಮ್ಮ ಸಿದ್ಧಾರ್ಥ್ ಸಿಂಗಲ್ಲಿ ಫಸ್ಟು ನಮ್ಮ ಇಂಗ್ಳಿ ಗ್ರಾಮದಲ್ಲಿ ಬಂದಾಗ ನಾವೊಂದು ಸ್ಕೂಲಿಂದ ವಿಚಾರ ಫಸ್ಟು ಮಾತಾಡಿದಾಗ ಅವ್ರ ಜೊತೆ ಒಂದು CC ಕ್ಯಾಮ್ರಾ ಬಗ್ಗೆ ಮಾತಾಡಿದಲ್ಲಿ ಅವರು ಇಮಿಡಿಯೇಟ್ಲಿ ನಮಗೆ ಸಹಕಾರ ಮಾಡಿದರು. ಅಲ್ಲಿಂದ ಬೇರೆ ಬೇರೆ ನಮ್ಮ ಇಂಗಳಿಯಲ್ಲಿ ಏನೇ ಕಾರ್ಯಕ್ರಮಗಳು ನಡೆದ್ರೂ ಅವರು ನಮ್ಮ ಕೈ ಜೋಡಿಸಿ ನಮಗೆ ಸಹಕಾರ ಮಾಡಿದ್ದಾರೆ. ಅವರು ಅಂಥ MLAನ ನಾವು ಇವತ್ತು ನಮ್ಮ ಕ್ಷೇತ್ರದಾಗ ಕಳ್ಕೊಂಡೀವಿ ಅಂತೇಳಿ ವ್ಯಥೆ ಪಡ್ತಾ ಇದ್ದೀವಿ. ಇವತ್ತು ಅಂಥವ್ರಿದ್ದರೆ ನಮ್ಮ ಕ್ಷೇತ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗೋಂಥ ಚಾನ್ಸಸ್ ಇದೆ. ಅವ್ರಿಗೆ ಇವತ್ತು ಹುಟ್ಟುಹಬ್ಬ ನೆಕ್ಸ್ಟ್ ಮಂತು 10ನೇ ತಾರೀಕು ಹುಟ್ಟುಹಬ್ಬದ ಇರೋದ್ರಿಂದ ಅವರಿಗೆ ನನ್ನ ಹೃತ್ಪೂರ್ವಕ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ದೇವರು ಆಯುಷು ಆರೋಗ್ಯ ಕೊಟ್ಟು ನೆಕ್ಸ್ಟು ಅವ್ರನ್ನ ಒಳ್ಳೆಯ MLA ಆಗಿ ನಮ್ಮ ಕ್ಷೇತ್ರದಾಗ ಯುವ ನಾಯಕ MLA ಆಗಿ ಇರ್ಬೇಕಂತೇಳಿ ನಮ್ಮ ಒಂದು ಆಸೆ. ಕೇಳಿದ್ರಲ್ಲ, ಇದಾಗಿತ್ತು ನಮ್ಮ ಇಂಗ್ಳಿಗಿ ಗ್ರಾಮಸ್ಥರ ಒಂದು ಮಾತು. ಅವ್ರು ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು ಇಂಗ್ಳಿಗಿ ಗ್ರಾಮ ಯಾವ ರೀತಿಯಲ್ಲಿ ಇತ್ತು ಅಂತಕ್ಕಂಥದ್ದು. ಬರೀ ತಗ್ಗು ಗುಂಡಿಗಳು, ಹಳ್ಳದಿಂದ ಕೂಡಿರ್ತಕ್ಕಂಥ ರಸ್ತೆ, ಕುಡಿಲಿಕ್ಕೆ ನೀರೇ ಇಲ್ಲದೆ ಇರತಕ್ಕಂಥ ದುರವಸ್ಥೆ, ಜೊತೆಗೆ ಇಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳ ಒಂದು ಕೊರತೆ ಎಷ್ಟಿತ್ತು ಅಂತಂದು ಹೇಳಿದರೆ ಇಲ್ಲಿ ನಾವು ಮನುಷ್ಯರಾಗಿ ಜೀವನ ಮಾಡಬೇಕಂತಕ್ಕಂಥ ಪರಿಸ್ಥಿತಿ ಇತ್ತು. ಆ ಸಂದರ್ಭದಲ್ಲಿ ಶಾಸಕರಾಗಿ ಬಂದಂಥ ಆನಂದ್ ಸಿಂಗ್ರವರು ಕೋಟಿಗಟ್ಟಲೆ ಅನುದಾನವನ್ನು ತೆಗೆದುಕೊಂಡು ಬಂದು 10 ಗ್ರಾಮಗಳು ಸಂಪರ್ಕವನ್ನು ಹೊಂದುವಂತಹ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರೆ, ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡ್ತಾರೆ, ಶಾಲೆಗಳಲ್ಲಿ ಬೇಕಾಗಿರ್ತಂಥ ಮೂಲ ಸೌಕರ್ಯಗಳನ್ನು ಕೊಡ್ತಾರೆ. ರೋಗ ರುಜಿನ, ಮದುವೆ, ಮುಂಜಿ ಕಾರ್ಯಕ್ರಮಗಳಂತ ಬಂದವರಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿರ್ತಕ್ಕಂಥ ಕೀರ್ತಿ ಸಿದ್ಧಾರ್ಥ್ ಸಿಂಗ್ರವರಿಗೆ ಸೇರಿರ್ತಕ್ಕಂಥದ್ದಾಗಿದೆ. ಸಿದ್ಧಾರ್ಥ್ ಸಿಂಗ್ರವರು ನಮ್ಮ ಚುನಾವಣೆಯಲ್ಲಿ ಸೋತಿರ್ಬೋದು, ಆದರೆ ಜನಮಾನಸದಲ್ಲಿ ಅವರು ಯಾವತ್ತೂ ಕೂಡ ಶಾಶ್ವತವಾಗಿ ನೆಲೆ ನಿಲ್ತಾರೆ. ಮುಂದಿನ ಚುನಾವಣೆಯಲ್ಲಿ ಅವರೇ ಶಾಸಕರಾಗ್ತಾರೆ. ಅವರನ್ನು ನಾವು ಶಾಸಕರಾಗಿ ಆಯ್ಕೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಛಲವನ್ನು ಇಲ್ಲಿರ್ತಕ್ಕಂಥ ಇಂಗ್ಳಿಗಿ ಗ್ರಾಮಸ್ಥರು ಚುನಾಯಿತ ಜನಪ್ರತಿನಿಧಿಗಳು ಹೇಳಿದ್ದಾರೆ. ಅವರಿಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡದ ವತಿಯಿಂದ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಗ್ರಾಮಕ್ಕೆ ಹೋಗೋಣ. ಜೈ ಸಿದ್ಧಾರ್ಥ್ ಸಿಂಗ್. ಸಿದ್ಧಾರ್ಥ್ ಸಿಂಗ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.